ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ, ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಆಲೋವೆರಾ ಮನೆಯಲ್ಲಿ ಬೆಳೆಯಲು ಸುಲಭ ಮತ್ತು ಉತ್ತಮವಾದ ಸಸ್ಯಗಳಲ್ಲಿ ಒಂದು. ಈ ಹಿನ್ನೆಲೆಯಲ್ಲಿ ವಾಸ್ತು ನಿಯಮಗಳ ಪ್ರಕಾರ ಆಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಎಂದು ಇಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಬೇಕು. ಲಕ್ಷ್ಮೀ ದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ. ಲಕ್ಷ್ಮೀ ದೇವಿಗೆ ಕೆಲವು ಗಿಡಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮೊದಲನೆಯದು ತುಳಸಿ, ಎರಡನೆಯದು ಆಲೋವೆರಾ. ಈಗ ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ, ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಆಲೋವೆರಾ ಗಿಡದಿಂದ ಏನು ಮಾಡಿದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ಲ ಗಿಡಗಳಲ್ಲೂ ಕೂಡ ಆಲೋವೆರಾ ಗಿಡಕ್ಕೆ ಜಾಸ್ತಿ ಶಕ್ತಿ ಇರುತ್ತದೆ. ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇರಲೇಬೇಕು. ಮನೆಯಲ್ಲಿ ಆಲೋವೆರಾ ಗಿಡ ನೆಡುವಾಗ ಕೆಲವು ವಿಷಯಗಳನ್ನು ನೋಡಿಕೊಳ್ಳೋದು ಮುಖ್ಯ. ಈ ಸಸ್ಯವನ್ನು ಬೆಳೆಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ. ಆಲೋವೆರಾ ಗಿಡವಿರುವ ಮನೆಯಲ್ಲಿ ಪ್ರೀತಿ, ಸಂತೋಷ, ಸಂಪತ್ತು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ಆಲೋವೆರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ. ಆದರೆ ಆಲೋವೆರಾ ಗಿಡ ಮನೆಯಲ್ಲಿ ಬೆಳೆಸುವವರು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ. ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಈ ಗಿಡ ಯಾರ ಮನೆಯಲ್ಲಿದ್ದರೂ ಅವರ ಕುಟುಂಬದ ಸದಸ್ಯರು ಸಂತೋಷ ಪಡುತ್ತಾರೆ. ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆಲೋವೆರಾ ನೆಡಲು ಪೂರ್ವ ದಿಕ್ಕು ಉತ್ತಮ. ಈ ದಿಕ್ಕಿನಲ್ಲಿ ಆಲೋವೆರಾ ಗಿಡವಿದ್ರೆ ಮಾನಸಿಕ ಶಾಂತಿ ಇರುತ್ತದೆ. ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಆಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಯಾವುದೇ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆಲೋವೆರಾ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಯೂ ಬೆಳೆಸಬಹುದು. ಈ ದಿಕ್ಕಿನಲ್ಲಿ ಆಲೋವೆರಾ ಇಡುವುದರಿಂದ ಆದಾಯ ಹೆಚ್ಚಾಗುತ್ತದೆ. ಯಾರಾದರೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಬಯಸಿದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಗಿಡವನ್ನು ನೆಡಿ. ತಪ್ಪಾಗಿ ಸಹ ಆಲೋವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿಡಬೇಡಿ. ಇದರಿಂದ ವಿವಿಧ ಸಮಸ್ಯೆಗಳು ಉದ್ಭವಿಸುತ್ತವೆ. ವಾಸ್ತು ಪ್ರಕಾರ ಈ ದಿಕ್ಕು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರತಿಕೂಲ ಸನ್ನಿವೇಶಗಳನ್ನು ಆಹ್ವಾನಿಸುತ್ತದೆ. ಮನೆಯಲ್ಲಿ ಆಲೋವೆರಾ ಇಟ್ಟುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಮಲಗುವ ಕೋಣೆಯಲ್ಲಿಡಬಹುದು. ಬಾಲ್ಕನಿ ಅಥವಾ ಉದ್ಯಾನದ ಮೇಲೆ ಇರಿಸಿದರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಆಲೋವೆರಾ ಗಿಡವನ್ನು ಬೆಳೆಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸರಿಯಾದ ದಿಕ್ಕನ್ನು ಆರಿಸಿಕೊಳ್ಳಬೇಕು. ಇನ್ನು ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜೆಲ್ ತೆಗೆದು ಅದನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ. ಅದರ ನಂತರ ಆ ಜೆಲ್ಲನ್ನು ನೀವು ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಎಲ್ಲ ದರಿದ್ರ ದೋಷ ನಿವಾರಣೆಯಾಗುತ್ತೆ. ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋಕ್ಕೆ ಶುರುವಾಗುತ್ತದೆ. ಈ ಆಲೋವೆರಾ ಜೆಲ್ಲನ್ನು ಮಾರನೇ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ. ಸಾಲದ ಬಾಧೆ ನಿವಾರಣೆಯಾಗುತ್ತದೆ. ಅಷ್ಟದರಿದ್ರ ಹೊರಟು ಹೋಗುತ್ತದೆ. ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ಇನ್ನು ನರದೃಷ್ಟಿ, ಕಣ್ಣು ದೃಷ್ಟಿ, ಭಯಾನಕ ದೋಷಗಳು, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಈ ಟೈಮಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನು ತಲೆ ಕೆಳಗಾಗಿ ಅಂದರೆ ಬೇರು ಮೇಲೆ ಬರಬೇಕು, ಎಲೆಗಳು ಕೆಳಗಡೆ ಬರಬೇಕು. ಈ ರೀತಿ ತಲೆ ಕೆಳಗಾಗಿ ಆಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ಗೆ ನೇತಾಕಿ. ಯಾವ ರೀತಿ ಈ ಆಲೋವೆರಾನ ಕಟ್ಟಬೇಕು ಅಂದರೆ ಮನೆ ಹೊರಗಿನಿಂದ ನೀವು ಒಳಗಡೆ ಬರುವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಆಲೋವೆರಾ ಗಿಡದ ಎಲೆ ಒಂದು
ಚೂರಾದರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನು ಕಟ್ಟಿರಬೇಕು. ಎಲ್ಲೋ ಮೇಲೆ ಕಟ್ಟಿದರೆ ಇದು ಪ್ರಯೋಜನವಾಗುವುದಿಲ್ಲ. ಇದಕ್ಕೆ ಕಾರಣ ಏನಂದರೆ, ಯಾವಾಗಲೂ ಕೂಡ ನಮ್ಮ ಮೈಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತದೆ. ಇದರಿಂದಾನೇ ತಲೆ ಕೂದಲು ಮನೆಯಲ್ಲಿ ಬಿದ್ದರೆ ದರಿದ್ರ ಬರುತ್ತೆ, ತಲೆ ಕೂದಲು ತುಳಿದ್ರೆ ಶನಿ ದೋಷ ಬರುತ್ತೆ ಅಂತೆಲ್ಲ ಹೇಳೋದು. ಈ ಆಲೋವೆರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಅಂದರೆ ಶನಿ ದೋಷ, ಶನಿ ಪೀಡೆ ಇವೆಲ್ಲ ಕೂಡ ಹೊರಟು ಹೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ಪ್ರತಿದಿನ ನೀವು ಮನೆಯಿಂದ ಹೊರಗೆ ಹೋಗುವಾಗ, ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ದರೆ ನಿಮ್ಮ ಮನೆ ಒಳಗಿರುವಂಥ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗದೇ ಇರೋ ಥರ ಈ ಆಲೋವೆರಾ ಗಿಡ ತಡೆಯುತ್ತದೆ. ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರುವಾಗ ಹೊರಗಡೆ ಇರುವಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ. ಈ ಆಲೋವೆರಾ ಗಿಡ ಅದನ್ನು ಹೊರಗಡೆ ಕಳಿಸಿಬಿಡುತ್ತೆ. ಬಾಗಿಲಿಗೆ ಕಟ್ಟಿರುವಂಥ ಆಲೋವೆರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಬೇರೆ ಗಿಡವನ್ನು ಚೇಂಜ್ ಮಾಡಿಕೊಳ್ಳಿ. ಇನ್ನು ಆಲೋವೆರಾ ಒಂದು ಅದ್ಭುತ ಗಿಡ. ನೋಡಲು ಸುಂದರವಾಗಿ ಕಾಣುವ ಈ ಗಿಡ ಕಡಿಮೆ ನಿರ್ವಹಣೆಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಹೆಚ್ಚಿನ ಬಗೆಯ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಇದೊಂದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ವೇಳೆ ಮನೆಯಲ್ಲಿ ಅಥವಾ ಮನೆಯ ಟೆರೆಸ್ನಲ್ಲಿ ನೀವು ಆಲೋವೆರಾ ಬೆಳೆಯಬೇಕು ಅಂದ್ಕೊಂಡ್ರೆ ಇಲ್ಲಿದೆ ನಿಮಗಾಗಿ ವಿಶೇಷ ಉಪಯೋಗಗಳು. ಇವುಗಳನ್ನು ಅನುಸರಿಸಿ ಸುಂದರವಾದ ಮತ್ತು ದೊಡ್ಡದಾದ ಆಲೋವೆರಾ ಗಿಡವನ್ನು ಬೆಳೆಯಬಹುದು. ಬೆಳೆಯಲು ನೀವು ಪಾಟ್ ಆಯ್ಕೆ ಮಾಡಿ. ನೀವು ಮೊದಲ ಬಾರಿಗೆ ಆಲೋವೆರಾ ಬೆಳೀತಿದ್ದೀರಿ ಎಂದಾದರೆ ಪಾಟ್ ಆಯ್ಕೆ ಬಹಳ ಮುಖ್ಯವಾಗುತ್ತದೆ. ಆಲೋವೆರಾದ ಬೇರುಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಉದ್ದವಾಗಿ ಬೆಳೆಯುವುದಿಲ್ಲ. ಹೀಗಾಗಿ ನೀವು ಉದ್ದವಾದ ಪಾಟ್ ಆಯ್ಕೆ ಮಾಡುವ ಬದಲು ಸ್ವಲ್ಪ ಅಗಲವಾದ ಪಾಟ್ ಆಯ್ಕೆ ಮಾಡೋದ್ರಿಂದ ಆಲೋವೆರಾದ ಎಲೆಗಳು ಹರಡಿಕೊಳ್ಳಲು ಅನುಕೂಲವಾಗುತ್ತದೆ. ಮಣ್ಣಿನ ಅಗತ್ಯತೆ. ಪಾಟ್ ಆಯ್ಕೆ ಮಾಡಿದ ನಂತರದಲ್ಲಿ ನಿಮ್ಮ ಆಲೋವೆರಾ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ತೋಟದ ಮಣ್ಣು, ಸ್ವಲ್ಪ ಬೇವು ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಕೋಕೋಫೀಟ್ ಮತ್ತು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿ. ಇದರಿಂದ ಗಿಡದ ಗುಣಮಟ್ಟ ಕ್ರಮೇಣವಾಗಿ ಅಭಿವೃದ್ಧಿಯಾಗುತ್ತದೆ. ಸೂರ್ಯನ ಬಿಸಿಲು ಅಗತ್ಯ. ಆಲೋವೆರಾ ಗಿಡ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ. ಎಲೆಗಳು ದಪ್ಪ ಇರೋದ್ರಿಂದ ಇದಕ್ಕೆ ಸೂರ್ಯನ ಬಿಸಿಲು ಬಹಳ ಅಗತ್ಯ. ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತದೆ. ಸೂರ್ಯನ ನೇರವಾದ ಬಿಸಿಲು ಗಿಡದ ಮೇಲೆ ಬೀಳುವಂತೆ ಆಲೋವೆರಾ ಪಾಟ್ ಇರಿಸಿ. ನೀರಿನ ಅವಶ್ಯಕತೆ. ಅನುಭವಿಗಳು ಹೇಳುವ ಹಾಗೆ ಆಲೋವೆರಾ ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ. ಹಾಗಾಗಿ ನಾವು ಮೇಲೆ ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಎಂದು ಹೇಳಿದ್ದು. ಹೀಗಾಗಿ ಕುಂಡದಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾಯ್ದು ಆ ನಂತರ ಮತ್ತೆ ನೀರು ಹಾಕಿ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಮೊದಲ ಬಾರಿಗೆ ನೀವು ಆಲೋವೆರಾ ಬೆಳೆಯುತ್ತಿದ್ರೆ ಅದನ್ನು ಆಗಾಗ ಕಟ್ ಮಾಡಿ. ಚೆನ್ನಾಗಿ ಬೆಳೆದಿರುವ ಆಲೋವೆರಾ ಗಿಡದ ಬಳಿ ಇರುವಂಥ ಸಣ್ಣ ಸಣ್ಣ ಗಿಡಗಳನ್ನು ಬೇರು ಸಮೇತ ತಂದು ಮನೆಯಲ್ಲಿ ಮೇಲೆ ಹೇಳಿದ ಹಾಗೆ ಮಣ್ಣಿನ ಮಿಶ್ರಣ ಮಾಡಿ ಬೆಳೆಸಬಹುದು. ತಾಪಮಾನದ ಮಿತಿ ಇರಲಿ. ಆಲೋವೆರಾ ಗಿಡ ಯಾವಾಗಲೂ ಒಂದು ಮಿತವಾದ ತಾಪಮಾನವನ್ನು ಬೆಳೆಯಲು ಬಯಸುತ್ತದೆ. ಅಂದರೆ ಹೊರಗಿನ ಬಿಸಿಲಿನ ತಾಪಮಾನ 30 ಡಿಗ್ರಿಗಿಂತ ಹೆಚ್ಚಿರಬಾರದು. ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಳಗಿನ ಜೆಲ್ ಹೊರಗೆ ಬರುತ್ತದೆ. ಹೀಗಾಗಿ ಅತಿಯಾದ ಬಿಸಿಲಿನ ಕಿರಣಗಳು ಆಲೋವೆರಾ ಗಿಡವನ್ನು ತಾಗದಂತೆ ರಕ್ಷಿಸಿ. ದೊಡ್ಡದಾದ ಮೇಲೆ ನೀವು ಬೆಳೆಸುತ್ತಿರುವ ಆಲೋವೆರಾ ಗಿಡವನ್ನು ನೀವು ಆಗಾಗ ಪಾಟ್ ಬದಲಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಗಿಡ ದೊಡ್ಡದಾದಂತೆ ಅದರ ಬೇರುಗಳು ತಳಭಾಗ ತಾಗಿದಂತೆ ನೀವು ದೊಡ್ಡ ಪಾಟ್ ಆಯ್ಕೆ ಮಾಡಿ ಅದಕ್ಕೆ ನಿಮ್ಮ ಗಿಡವನ್ನು ವರ್ಗಾಯಿಸಬಹುದು. ವರ್ಗಾವಣೆಯ ಟಿಪ್ಸ್. ಆಲೋವೆರಾ ಗಿಡವನ್ನು ಒಂದು ಪಾಟ್ನಿಂದ ಇನ್ನೊಂದು ಪಾಟ್ಗೆ ಬದಲಿಸುತ್ತಿದ್ದೀರಿ ಅಂದರೆ ಪಾಟ್ ಹಂಚುಗಳಲ್ಲಿ ಮೊದಲಿಗೆ ಮಣ್ಣನ್ನು ಸಡಿಲ ಮಾಡಿ. ಇದಕ್ಕೆ ತಕ್ಕನಾದ ಸಲಕರಣೆ ನಿಮ್ಮ ಬಳಿ ಇರಬೇಕು. ಮಣ್ಣಿಗೂ ಪಾಟ್ಗೂ ಜಾಗ ಸಿಕ್ಕಿದ ನಂತರದಲ್ಲಿ ಅದನ್ನು ನಿಧಾನವಾಗಿ ಹೊಸ ಪಾಟ್ಗೆ ಬದಲಿಸಬಹುದು. ಹಳೆಯ ಎಲೆಗಳನ್ನು ಕತ್ತರಿಸುವುದು. ಯಾವಾಗ ಆಲೋವೆರಾ ಬೆಳೆದು ದೊಡ್ಡದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಹ ಎಲೆಗಳನ್ನು ಒಂದು ಶುದ್ಧವಾದ ಚಾಕು ತೆಗೆದುಕೊಂಡು ತಳದಲ್ಲಿ ಕತ್ತರಿಸಿ. ಇದರಿಂದ ಹೊಸ ಆಲೋವೆರಾ ಎಲೆಗಳು ಬರಲು ಅನುಕೂಲವಾಗುತ್ತದೆ.
ಯಾವಾಗ ಕತ್ತರಿಸಬೇಕು? ನೀವು ಆಲೋವೆರಾವನ್ನು ಒಂದು ವೇಳೆ ಅದರ ಜೆಲ್ಗಾಗಿ ಬೆಳೆಸುತ್ತಿದ್ದೀರಿ ಅಂದರೆ ಗಿಡ ಚೆನ್ನಾಗಿ ಅಗಲವಾಗಿ ಬರಲು ಅನುಕೂಲ ಮಾಡಿಕೊಡಿ. ಕತ್ತರಿಸುವ ಸಂದರ್ಭದಲ್ಲಿ ಬೇರಿನ ಬಳಿ ಕತ್ತರಿಸಿ. ಹೀಗೆ ಮಾಡುವುದರಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಆಲೋವೆರಾ ಜೆಲ್ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಅನೇಕ ಅದ್ಭುತ ಸಸ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿವೆ. ವಾಸ್ತವವಾಗಿ ಭೂಮಿಯ ಮೇಲೆ ನಿಷ್ಪ್ರಯೋಜಕ ಸಸ್ಯ ಎಂದು ಯಾವುದೂ ಇಲ್ಲ. ಯಾವುದಕ್ಕೆ ಯಾವುದು ಉಪಯೋಗವಾಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಯದೆ ನಾವು ಅದನ್ನು ಕಳೆಗಿಡವೆಂದು ನೋಡುತ್ತೇವೆ. ಆದರೆ ಆ ಗಿಡವನ್ನು ಹೇಗೆ ಬಳಸಬೇಕೆಂದು ತಿಳಿದರೆ ಒಂದು ಸಾಮಾನ್ಯ ಗಿಡವು ನಮ್ಮ ಆರೋಗ್ಯಕ್ಕೆ ರಕ್ಷೆಯಾಗಿ ನಿಲ್ಲುವ ಶಕ್ತಿಶಾಲಿ ಔಷಧಿಯಾಗಿ ಬದಲಾಗುತ್ತದೆ. ಇಂದು ನಾವು ರಸ್ತೆಗಳ ಪಕ್ಕದಲ್ಲಿ, ಹೊಲಗಳ ಬೇಲಿಗಳ ಉದ್ದಕ್ಕೂ, ಪಾಳು ಬಿದ್ದ ಪ್ರದೇಶಗಳಲ್ಲಿ 100 ಸಂಖ್ಯೆಯಲ್ಲಿ ಹೇರಳವಾಗಿ ಕಂಡುಬರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬೇಲಿಯ ಹೂಗಳ ಗಿಡ. ಇದನ್ನು ವೈಜ್ಞಾನಿಕವಾಗಿ ಲಂಟಾನಾ ಕ್ಯಾಮರಾ ಎಂದು ಕರೆಯುತ್ತಾರೆ. ಲಂಟಾನಾದ ಮುಖ್ಯ ಲಕ್ಷಣಗಳು. ಲಂಟಾನಾ ಎಂಬುದು ಒಂದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ. ಇದು ಶೀತ ವಾತಾವರಣದಲ್ಲಿ ವಾರ್ಷಿಕ ಸಸ್ಯವಾಗಿ ವರ್ತಿಸಬಹುದು. ಅದರ ಹೂಗಳನ್ನು ಗೊಂಚಲುಗಳಲ್ಲಿ ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಂಥ ರೋಮಾಂಚಕ ಬಣ್ಣಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಂದು ಹೂ ಕೊಳವೆಯಾಕಾರವಾಗಿದ್ದು ಪರಾಗಸ್ಪರ್ಶಗಳಿಗೆ ಆಕರ್ಷಕ ಆಯ್ಕೆಯಾಗಿದೆ. ಇದರ ಎಲೆಗಳು ವಿಶಿಷ್ಟ ಪರಿಮಳ ಮತ್ತು ಅದರ ಕಣ್ಣುಗಳು ಹಸಿರಾಗಿರುವ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆಯುರ್ವೇದ ಶಾಸ್ತ್ರವು ಈ ಗಿಡ ಪ್ರತಿಯೊಂದು ಭಾಗವು, ಅದರ ಎಲೆಗಳು, ಹೂಗಳು, ಕಾಂಡ, ಬೇರುಗಳು ಎಲ್ಲವೂ ಯಾವುದೋ ಒಂದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಎಂದು ಹೇಳುತ್ತವೆ. ಇದು ಕೇವಲ ಒಂದು ಕಳೆಗಿಡವಲ್ಲ, ಇದು ಅನೇಕ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಬಹುಮುಖಿ ಗಿಡ. ಈ ಅದ್ಭುತ ಸಸ್ಯವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಅದರ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಸುಂದರವಾದ ವರ್ಣರಂಜಿತ ಹೂವಿನ ಗೊಂಚಲುಗಳಿಂದಾಗಿ ಇದಕ್ಕೆ ನವರತ್ನಗಳ ಹೂಗಳೆಂಬ ಹೆಸರು ಬಂದಿದೆ. ಈ ಎಲ್ಲ ಹೆಸರುಗಳು ಈ ಸಸ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ಮತ್ತು ಜನರೊಂದಿಗೆ ಅದರ ಪರಿಚಯವನ್ನು ಸೂಚಿಸುತ್ತವೆ. ಇದು ವಾಸ್ತವವಾಗಿ ಇದು ಒಂದು ಪೊದೆ ಜಾತಿಯ ಸಸ್ಯ. ಇದು ನೆಲದಿಂದ ಅನೇಕ ಶಾಖೆಗಳಾಗಿ ಹರಡಿ ದಟ್ಟವಾಗಿ ಬೆಳೆಯುತ್ತದೆ. ಈ ಸಸ್ಯಗಳು ಹೊಲಗಳ ಸುತ್ತ ಬೇಲಿಯಂತೆ ಇದ್ದರೆ ಆ ಬೇಲಿಗಳಿಗೆ ಕೀಟಗಳ ಕಾಟ ಇರುವುದಿಲ್ಲ ಎಂದು ರೈತರು ಬಲವಾಗಿ ನಂಬುತ್ತಾರೆ. ಮತ್ತೆ ಈ ಸಸ್ಯದಿಂದ ಏನು ಮಾಡಿದರೆ ಲೆಕ್ಕವಿಲ್ಲದಷ್ಟು ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಚಿನ್ನಕ್ಕಿಂತಲೂ ಅಮೂಲ್ಯವಾದ ಈ ಸಸ್ಯವು ಎಲ್ಲಿ ಕಂಡರೂ ಅದನ್ನು ಬಿಡಬೇಡಿ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಬೇಲಿಯ ಹೂಗಳ ಗಿಡಗಳು ರಸ್ತೆಗಳ ಎರಡೂ ಬದಿಗಳಲ್ಲಿರುವ ಖಾಲಿ ಜಾಗಗಳಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. ಇವುಗಳ ಹೂಗಳು ನೋಡಿದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುತ್ತವೆ. ಒಂದೇ ಹೂವಿನ ಗುರುತುಗಳಲ್ಲಿ ಅನೇಕ ಬಣ್ಣಗಳ ಹೂಗಳಿರುವುದು ಈ ಗಿಡದ ವಿಶೇಷತೆ. ಈ ಬಣ್ಣದ ಹೂಗಳು ಮಕ್ಕಳನ್ನು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಈ ಹೂಗಳಿಂದ ವಿವಿಧ ಆಟಗಳನ್ನು ಆಡುತ್ತಾರೆ. ಈ ಹೂಗಳು ನೋಡಲು ಬಹಳ ಸುಂದರವಾಗಿ ಕಾಣುತ್ತವೆ. ಗದ್ದೆಗಳಿಗೆ ರಕ್ಷಣೆಯಾಗಿ ಬೇಲಿಗಳಾಗಿ ಇವುಗಳನ್ನು ಬಳಸುತ್ತಾರೆ. ಈ ಹೂಗಳಲ್ಲಿರುವ ಜೇನನ್ನ ಪಕ್ಷಿಗಳು, ಜೇನುನೊಣಗಳು, ಚಿಟ್ಟೆಗಳು ಸೇವಿಸುತ್ತವೆ. ಚಿಟ್ಟೆಗಳು ಈ ಗಿಡದ ಮೇಲೆ ಕುಳಿತಾಗ ಆ ದೃಶ್ಯ ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಸಸ್ಯಕ್ಕೆ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಗಿಡದ ಸಣ್ಣ ಕೊಂಬೆಗಳನ್ನು ತಂದು ಮನೆಯ ಪ್ರವೇಶ ದ್ವಾರದಲ್ಲಿ ಕಟ್ಟೋದ್ರಿಂದ ಅಥವಾ ಮನೆಯ ಮುಂದೆ ಅಂದರೆ ಗೇಟ್ ಬಳಿ ಇಡುವುದರಿಂದ ನರದೋಷ, ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ. ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಈ ಕೊಂಬೆಗಳನ್ನು ರಕ್ಷಣಾ ಕವಚವೆಂದು ಪರಿಗಣಿಸಲಾಗುತ್ತದೆ. ಶತ್ರುಗಳಿಂದ ರಕ್ಷಣೆ ಪಡೆಯಲು ಈ ಸಸ್ಯದ ಬೇರನ್ನು ಸಂಗ್ರಹಿಸಿ ಆ ಬೇರನ್ನು ಸ್ವಚ್ಛವಾಗಿ ತೊಳೆದು ಧೂಪ ತೋರಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಇಟ್ಟು ಅದನ್ನು ಕುತ್ತಿಗೆಗೆ ಧರಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆದರೆ ಇದು ಬಹಳ ಗೌಪ್ಯವಾದ ವಿಧಾನವಾಗಿದ್ದರಿಂದ ಯಾರಿಗೂ ಹೇಳದೆ ಈ ತಾಯ್ತಗಳನ್ನು ಧರಿಸಬೇಕು.
ಅದೇ ರೀತಿ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ತಗುಲಿದ್ರೆ ಈ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಆ ಕಾಯಿಗಳಿಂದ ದೃಷ್ಟಿ ತೆಗೆದು ನಂತರ ಅವುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ದೃಷ್ಟಿದೋಷ ಸುಲಭವಾಗಿ ನಿವಾರಣೆಯಾಗುತ್ತದೆ. ಇನ್ನು ಧನಲಾಭವಾಗಬೇಕೆಂದು ಬಯಸುವವರು ಈ ಗಿಡದ ಹಣ್ಣಾದ ಕಾಯಿಗಳಿರುತ್ತವೆ ಅಲ್ಲವೇ, ಆ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ತರಿತರಿಯಾಗಿ ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರಿಗೆ ಚಿಟಿಕೆ ಅರಿಶಿನ ಬೆರೆಸಿ ನಂತರ ಅವುಗಳನ್ನು ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದರೆ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವೆಲ್ಲವೂ ತಕ್ಷಣವೇ ಹೊರಟು ಹೋಗುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯಲ್ಲಿ ಹಣ ಹೆಚ್ಚುತ್ತದೆ. ನಿಮ್ಮ ಮನೆಯ ಕಡೆಗೆ ಹಣ ಆಕರ್ಷಿತವಾಗುತ್ತದೆ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬಂದು ಸೇರುತ್ತದೆ. ಇವೆಲ್ಲವೂ ಶಾಸ್ತ್ರಗಳಲ್ಲಿ ಹೇಳಲಾದ ಪರಿಹಾರಗಳು. ಹೀಗೆ ಪರಿಹಾರಗಳ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಈ ಬೇಲಿಯ ಹೂಗಳ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಬುಡಕಟ್ಟು ಜನರು ಈ ಗಿಡಗಳನ್ನು ಔಷಧಿಯಾಗಿ ಹೆಚ್ಚಾಗಿ ಬಳಸುತ್ತಾರೆ. ಈ ಎಲೆಗಳು ನಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಓಡಿಸುವ ಗುಣವನ್ನು ಸಹ ಹೊಂದಿವೆ. ಈ ಒಣಗಿದ ಎಲೆಗಳನ್ನು ನಾವು ಧೂಪದಂತೆ ಸುಟ್ಟರೆ ಆ ಹೊಗೆಗೆ ಸೊಳ್ಳೆಗಳು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ. ಇದಕ್ಕಾಗಿ ನೀವು ಒಣಗಿದ ಎಲೆಗಳನ್ನು ಸಂಗ್ರಹಿಸಬೇಕು ಅಥವಾ ಹಸಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಬೇಕು. ಎಲೆಗಳು ಸಂಪೂರ್ಣವಾಗಿ ಒಣಗಿದ ನಂತರ ಒಂದು ಹಿಡಿ ಎಲೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಸುಡಬೇಕು. ಅದರಿಂದ ಹೊಗೆ ಬರುತ್ತದೆ. ಈ ಹೊಗೆ ಬರುತ್ತಿರುವ ಮಡಕೆಯನ್ನು ಮನೆಯ ಮಧ್ಯದಲ್ಲಿಟ್ಟು ಬಾಗಿಲುಗಳು, ಕಿಟಕಿಗಳನ್ನು ಎಲ್ಲವನ್ನ ಮುಚ್ಚಬೇಕು. 5 ನಿಮಿಷಗಳ ನಂತರ ಮುಖ್ಯ ದ್ವಾರವನ್ನು ತೆರೆದು ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸಾಯದೆ ಉಳಿದ ಸೊಳ್ಳೆಗಳು ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗುತ್ತವೆ. ಇನ್ನು ಮುಖ್ಯ ದ್ವಾರವನ್ನು ಮುಚ್ಚಿ ಆರಾಮವಾಗಿ ನಿದ್ರಿಸಬಹುದು. ಇಂದಿಗೂ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಲೆಗಳನ್ನು ಹೀಗೆ ಸೊಳ್ಳೆಗಳನ್ನು ಓಡಿಸಲು ಬಳಸುತ್ತಾರೆ. ಈ ಗಿಡದ ಎಲೆಗಳನ್ನು ಹಾವು ಕಡಿತಕ್ಕೆ ಪರಿಹಾರವಾಗಿ ಬುಡಕಟ್ಟು ಜನರು ಔಷಧಿಯಾಗಿ ಬಳಸುತ್ತಾರೆ. ಹಾವು ಕಚ್ಚಿದ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ. ಈ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಆವಿಯನ್ನು ಸೇವಿಸುವುದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ಕೆಮ್ಮು ಇತ್ಯಾದಿಗಳು ಗುಣವಾಗುತ್ತವೆ. ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ಈ ಎಲೆಗಳಿಗೆ ಹರಳೆಣ್ಣೆ ಹೆಚ್ಚಿ ಸ್ವಲ್ಪ ಬಿಸಿ ಮಾಡಿ ಕೀಲುಗಳ ಮೇಲೆ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ. ಕೀಟಗಳು ಕಚ್ಚಿದ ಜಾಗದಲ್ಲಿಯೂ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಲೆಗಳ ರಸವನ್ನು ಸಣ್ಣ ಗಾಯಗಳು ಮತ್ತು ಹಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ಇವುಗಳ ಒಣಗಿದ ಹೂಗಳನ್ನು ಕ್ಷಯರೋಗ ನಿರ್ಮೂಲನೆಗೆ ಔಷಧಿಯಾಗಿ ಬಳಸುತ್ತಾರೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಇವುಗಳ ಎಲೆಗಳನ್ನು ಕೆಲವು ಪ್ರದೇಶಗಳಲ್ಲಿ ಚರ್ಮ ರೋಗಗಳಾದ ತುರಿಕೆ, ಹುಳುಕಡ್ಡಿ ಅಥವಾ ಸಣ್ಣ ಸಿಡುಬು ಮುಂತಾದವುಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಪ್ರಾಣಿಗಳು ಈ ಸಸ್ಯಗಳನ್ನು ಹೆಚ್ಚು ತಿನ್ನಬಾರದು. ಈ ಮರದ ಎಲೆಗಳನ್ನು ಪ್ರಾಣಿಗಳು ಅಂದರೆ ನಾವು ಸಾಕುವ ಎಮ್ಮೆಗಳು, ಮೇಕೆಗಳು, ಕುರಿಗಳು ಮುಂತಾದವು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಅವು ಸ್ವಲ್ಪ ತಿನ್ನುವುದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತವೆ. ಹೀಗೆ ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಈ ಸಸ್ಯವು ವಿಷವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಸ್ಯಗಳು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗದಂತೆ ನೋಡಿಕೊಳ್ಳಿ. ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳಿದೇ ಇಲ್ಲಿಯವರೆಗೆ ಅನೇಕ ಜನರು ಇದನ್ನು ನಿಷ್ಪ್ರಯೋಜಕ ಮರವೆಂದು ಭಾವಿಸುತ್ತಿದ್ದಾರೆ. ಇದರ ಅನೇಕ ಉಪಯೋಗಗಳು ತಿಳಿಯದೆ ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಗಿಡವನ್ನು ಕಿತ್ತು ಬಿಸಾಡದೆ ಇದನ್ನು ರಕ್ಷಿಸಿಕೊಂಡ್ರೆ ಅದು ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ನೀವು ಸಹ ಅನೇಕ ಉಪಯೋಗಗಳನ್ನು ಹೊಂದಿರುವ ಈ ಗಿಡಗಳೊಂದಿಗೆ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.